ಏಕಾದಶಿಯ ದಿನ ಉಪವಾಸ ಮಾಡುವುದನ್ನು ಮಾತ್ರ ಬಿಡಬೇಡಿ. ಇನ್ಯಾವ ವ್ರತ ನಿಯಮಗಳನ್ನು ಮಾಡಲು ಸಾಧ್ಯವಾದರೂ ಸರಿ, ಆಗದಿದ್ದರೆ ಇಲ್ಲ. ಆದರೆ 15 ದಿನಗಳಿಗೆ ಒಂದು ದಿನ ಬರುವ ಏಕಾದಶಿಯ ಉಪವಾಸ, ಅದು ಹರಿದಿನ. ಶ್ರೀಹರಿ ನಮಗೆ ಮಾಡಿದಂತಹ ಅನುಗ್ರಹ, ಉಪಕಾರ ಅನಂತ ಅಪಾರ. ಅಂತಹ ಭಗವಂತ ನಮ್ಮೆಲ್ಲರ ಉದ್ಧಾರಕ್ಕಾಗಿ, ಪಾಪಗಳ ಪರಿಹಾರಕ್ಕಾಗಿ, ಪುಣ್ಯಗಳ ಲಾಭಕ್ಕೆ, ಆರೋಗ್ಯದ ರಕ್ಷಣೆಗೆ ಹೇಳಿದ ದೊಡ್ಡ ಉಪಾಯ. ಏಕಾದಶಿಯ ದಿನ ಭಕ್ಷಣವನ್ನ ಮಾಡಿದರೆ ಸುಮ್ಮನೆ ಕುಳಿತಲ್ಲಿ ಜಗತ್ತಿನೊಳಗಿರುವ ಎಲ್ಲ ಕ್ರೈಮ್ಸ್, ಏನೇನು ಅಪರಾಧಗಳಿವೆ, ಎಲ್ಲ ಅಪರಾಧಗಳನ್ನು ಮಾಡಿದ ಪಾಪಗಳನ್ನು ಇವನ ಹೆಸರಿನಲ್ಲಿ ದೇವರು ಚಿತ್ರಗುಪ್ತನಿಗೆ ಹೇಳಿ ಬರೆಸ್ತಾನಂತೆ. ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಮದ್ಯಪಾನ, ಮಾಂಸಭಕ್ಷಣ, ಕಳ್ಳತನ, ಏನೇನಿವೆ ನಿಮಗೆ ಆಶ್ಚರ್ಯ ಅನಿಸಬಹುದು. ಅಲ್ಲಿ ಹೋಗಿ ಯಮದೇವರ ಹತ್ರ ನಾನು ಇದ್ಯಾವುದು ಮಾಡೇ ಇಲ್ವಲ್ಲ, ನನ್ನ ಹೆಸರಲ್ಲಿ ಯಾಕೆ ಇದೆಲ್ಲ ದಾಖಲಾಗಿದೆ ಅಂತ. ಏಕಾದಶಿ ತಿಂದಿದ್ದೀಲ್ಲ. ವರಂ ಸ್ವಮಾತೃಗಮನಂ ವರಂ ಗೋಮಾಂಸ ಭಕ್ಷಣಂ. ಗೋಮಾಂಸ ಭಕ್ಷಣ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪಾಪ, ಮಾತೃಗಮನ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪಾಪ ಏಕಾದಶಿ ಭಕ್ಷಣದಿಂದ ಇದೆ ಅಂತ ಹೇಳ್ತಾರೆ. ಇದಕ್ಕೆ ವಿಪರೀತ ಏಕಾದಶಿ ಉಪವಾಸ ಮಾಡಿದರೆ ಕಾಶಿ, ಗಯಾ, ಪ್ರಯಾಗ, ಬದರಿ ಮೊದಲಾದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗಲೇ ಇಲ್ಲ, ಮನೆಯಲ್ಲಿಯೇ ಕುಳಿತಿದ್ದೇವೆ. ಅಷ್ಟೆಲ್ಲ ಯಾತ್ರೆ ಮಾಡಿದ ಪುಣ್ಯ, ಯಜ್ಞ ಮಾಡಿದ ಪುಣ್ಯ, ದಾನ ಮಾಡಿದ ಪುಣ್ಯ ಎಲ್ಲವೂ ನಮ್ಮ ಹೆಸರಲ್ಲಿ ದಾಖಲಾಗ್ತದೆ. ನಮ್ಮ ಅಕೌಂಟಿಗೆ ಎಲ್ಲ ಪುಣ್ಯ ಕ್ರೆಡಿಟ್ ಆಗಿ ಹೋಗುತ್ತೆ. ನಾವೇ ಮಾಡಿರೋದಿಲ್ಲ, ಆದರೆ ಏಕಾದಶಿ ಉಪವಾಸವನ್ನ ಮಾಡಿದ್ರೆ ಸಾಕು, ಅಷ್ಟೆಲ್ಲ ಪುಣ್ಯ ಬರುತ್ತದೆ ಅಂತಾರೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ.